ನಮಸ್ಕಾರ ಗೆಳೆಯರೆ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಕನಿಷ್ಠ ವೇತನ ಪರಿಷ್ಕರಣೆ ಅಂತಿಮ ಅಧಿಸೂಚನೆ ಹೊರಡಿಸುವುದು ಸೇರಿದಂತೆ ಒತ್ತಾಯಿಸಿ ಪ್ರತಿಭಟನೆ. ರಾಜ್ಯದಾದ್ಯಂತ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಎಐಟಿಯುಸಿ ರಾಜ್ಯದಾದ್ಯಂತ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಹರಪನಹಳ್ಳಿ ತಾಲೂಕಿನಲ್ಲಿ ಕಾರ್ಮಿಕ ನಿರೀಕ್ಷಕರಿಗೆ ಮನವಿ ನೀಡಿ ಸರ್ಕಾರಕ್ಕೆ ಒತ್ತಾಯಿಸಲಾಯಿತು. ಈ ಸಂದರ್ಭದಲ್ಲಿ ಅಂಗನವಾಡಿ ಮಹಿಳಾ ಕಾರ್ಯಕರ್ತರು, ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಎಚ್ಎಂ ಸಂತೋಷ್, ಅಂಗನವಾಡಿ ಕಾರ್ಯಕರ್ತರ ತಾಲೂಕಾ ಅಧ್ಯಕ್ಷರಾದ ಟಿ ಬಸಮ್ಮ, ಬಳಿಗನೂರು ಕೊಟ್ರೇಶ್, ಗುಡಿಹಳ್ಳಿ ಹಾಲೇಶ್ ಹೋರಾಟದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ರು. ಕನಿಷ್ಠ ವೇತನ ಎಂಬುದು ದಾನವಲ್ಲ, ಅದು ಕಾರ್ಮಿಕನ ಶ್ರಮದ ಘನತೆಯನ್ನು ಕಾಪಾಡುವ ಸಂವಿಧಾನಿಕ ಹಕ್ಕು. 1992ರಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಐತಿಹಾಸಿಕವಾದ ರೆಪ್ಟಾ ಕೋಸ್ ಬ್ರೆಡ್ ತೀರ್ಪಿನಲ್ಲಿ ಕನಿಷ್ಠ ವೇತನವು ಬದುಕಲು ಪೂರಕವಾದ ಅಡಿಕ್ವೇಟ್ ವೇಜ್ ಆಗಿರಬೇಕು ಎಂದು ಮಹತ್ವದ ತೀರ್ಪು ನೀಡಿದೆ. ಒಂದು ಕುಟುಂಬದಲ್ಲಿ ಮನುಷ್ಯ ಬದುಕು ನಡೆಸಲು ಆಹಾರ, ಉಡುಪು, ವಸತಿ, ಶಿಕ್ಷಣ, ಆರೋಗ್ಯ ಇತ್ಯಾದಿಗಳಿಗೆ ಅಗತ್ಯವಾದಷ್ಟು ವೇತನ ದೊರೆಯಬೇಕೆಂಬುದು ವೈಜ್ಞಾನಿಕವಾದ ಮಾರ್ಗಸೂಚನೆಗಳನ್ನು ನೀಡಿದೆ. ದುಡಿಯುವ ಪ್ರತಿಯೊಬ್ಬ ವ್ಯಕ್ತಿಗೆ 2700 ಕ್ಯಾಲರಿ ಪೌಷ್ಟಿಕಾಂಶ, ವರ್ಷಕ್ಕೆ ಇಡೀ ಕುಟುಂಬಕ್ಕೆ 72 ಗಜ ಬಟ್ಟೆ, ಮನೆ ಬಾಡಿಗೆ, ಇದಲ್ಲದ ಇಂಧನ ಮತ್ತು ಬೆಳಕಿನ ವ್ಯವಸ್ಥೆಗಾಗಿ 20% ಹಾಗೂ ಮಕ್ಕಳ ಶಿಕ್ಷಣ, ವೈದ್ಯಕೀಯ ಅವಶ್ಯಕತೆಗಳಿಗಾಗಿ 25% ಸಂಭಾವನೆ ವೇತನವನ್ನು ನೀಡಲಾಗಿದೆ. ಯಾವುದೇ ಉದ್ಯಮವು ಅಸ್ತಿತ್ವದಲ್ಲಿರುವ ಹಕ್ಕು ಇಲ್ಲವೆಂದು ಸ್ಪಷ್ಟಪಡಿಸಿದೆ. ಹೆಚ್ಚಿನ ವೇತನವು ಉದ್ಯೋಗ ನಷ್ಟಕ್ಕೆ ಕಾರಣವಾಗುತ್ತದೆ ಎಂಬ ವಾದವು ನೊಬೆಲ್ ಪ್ರಶಸ್ತಿ ವಿಜೇತ ಡೇವಿಡ್ ಕಾರ್ಡೂರವರು ಸುಳ್ಳೆಂದು ಪ್ರತಿಪಾದಿಸಿದ್ದಾರೆ. ಕನಿಷ್ಠ ವೇತನವನ್ನು ಹೆಚ್ಚಿಸುವುದು ಉದ್ಯೋಗ ಕಡಿಮೆ ಮಾಡುವುದಿಲ್ಲ, ಬದಲಾಗಿ ಇದು ಆರ್ಥಿಕ ಬೆಳವಣಿಗೆಯ ಸದ್ಗುಣಶೀಲ ಚಕ್ರವನ್ನು ಸೃಷ್ಟಿಸುತ್ತದೆ ಎಂದು ಅವರ ಸಂಶೋಧನೆಯು ದೃಢಪಡಿಸಿದೆ. ಇಂದು ನಮ್ಮ ಆರ್ಥಿಕತೆಯ ಒಟ್ಟು ಬೇಡಿಕೆಯ ಬಿಕ್ಕಟ್ಟಿನಿಂದ ಬಳಲುತ್ತಿವೆ. ಕರ್ನಾಟಕ ರಾಜ್ಯದ 1.77 ಕೋಟಿ ಕಾರ್ಮಿಕರ ಖರೀದಿ ಸಾಮರ್ಥ್ಯವನ್ನು ಹೆಚ್ಚಿಸುವ ಮೂಲಕ ಮಾರುಕಟ್ಟೆಗೆ ದಾರಿಯನ್ನು ಉಂಟುಮಾಡುವ ಬಗ್ಗೆ ಗಮನ ಹರಿಸಬೇಕಿದೆ. ಉಪಕಾರ್ಮಿಕನು ಹೆಚ್ಚು ಸಂಪಾದಿಸಿದಾಗ ಅವನ ಸ್ಥಳೀಯ ವಸ್ತುಗಳ ಮೇಲೆ ಹೆಚ್ಚು ಖರ್ಚು ಮಾಡುತ್ತಾನೆ. ಇದು ಕೈಗಾರಿಕಾ ಉತ್ಪಾದನೆಯನ್ನು ಪುನಶ್ಚೇತನಗೊಳಿಸುತ್ತದೆ ಮಾತ್ರವಲ್ಲದೆ ಆರ್ಥಿಕ ಚಲನಶೀಲತೆಯನ್ನು ಹೆಚ್ಚಿಸುತ್ತದೆ. ಈ ದೆಸೆಯಲ್ಲಿ ಕನಿಷ್ಠ ವೇತನ ಪರಿಷ್ಕರಣೆಯು ಕರ್ನಾಟಕದ ಇತಿಹಾಸದಲ್ಲಿ ಕಾರ್ಮಿಕ ವರ್ಗಕ್ಕೆ ಸಂಬಂಧಿಸಿದ ಅತಿದೊಡ್ಡ ಆರ್ಥಿಕ ಸುಧಾರಣಾ ಕ್ರಮವಾಗಿರುತ್ತದೆ. ಬೆಂಗಳೂರಿನ ಹೈಟೆಕ್ ಆಟೋಮೊಬೈಲ್ ಕಾರ್ಖಾನೆ ಕಾರ್ಮಿಕರಿಂದ ಹಿಡಿದು ಗ್ರಾಮೀಣ ಜಿಲ್ಲೆಗಳ ಗುಡಿ ಕೈಗಾರಿಕೆ ಆಧಾರಿತ ಅಗರಬತ್ತಿ ಬೀಡಿ ಕಾರ್ಮಿಕರವರೆಗೂ ಹಾಗೂ ಸ್ವಿಗ್ಗಿ, ಸೊನಾಟಾದಂತಹ ಗಿಗ್ ಎಕಾನಮಿ ಡೆಲಿವರಿ ಪಾರ್ಟ್ನರ್ಗಳಿಂದ ಹಿಡಿದು ಪಶ್ಚಿಮ ಘಟ್ಟದ ಪ್ಲಾಂಟೇಷನ್ ಕಾರ್ಮಿಕರವರೆಗೂ ಪ್ರತಿಯೊಬ್ಬರ ಮೇಲೆ ಪರಿಣಾಮ ಬೀರುವಂಥದ್ದು ಕನಿಷ್ಠ ವೇತನ ಪರಿಷ್ಕರಣೆಯ ಮೂಲಕ 1.77 ಕೋಟಿ ಹೆಚ್ಚು ಕುಟುಂಬಗಳು ಘನತೆ ಹಾಗೂ ಗೌರವಯುತ ಜೀವನ ನಡೆಸಲು ಸಹಕಾರಿಯಾಗಲಿದೆ. ಕಾರ್ಮಿಕ ಕಾನೂನುಗಳ ಪ್ರಕಾರ ಪ್ರತಿ 5 ವರ್ಷಕ್ಕೊಮ್ಮೆ ಕನಿಷ್ಠ ವೇತನ ಪರಿಷ್ಕರಣೆ ಕಡ್ಡಾಯವಾಗಿದ್ದು, ರಾಜ್ಯ ಸರ್ಕಾರ ತನ್ನ ಶಾಸನಬದ್ಧ ಕರ್ತವ್ಯವನ್ನು ನಿಭಾಯಿಸುವಲ್ಲಿ ವಿಫಲವಾಗಿದೆ. ಕಳೆದ 9 ವರ್ಷಗಳಿಂದ ವೇತನ ಪರಿಷ್ಕರಣೆ ಮಾಡದೆ ವಿಳಂಬ ನೀತಿ ಅನುಸರಿಸಿರುವುದು ಸಂವಿಧಾನದ 23ರ ಅಡಿಯಲ್ಲಿ ಒಬ್ಬ ಕಾರ್ಮಿಕನಿಗೆ ದೊರೆಯಬೇಕಾದ ಮೂಲಭೂತ ಹಕ್ಕುಗಳ ನಿರಾಕರಣೆ ಮಾಡಿದಂತಾಗುತ್ತದೆ. ಪ್ರಸ್ತುತ ಸಂದರ್ಭದಲ್ಲಿ ಜೀವನಾವಶ್ಯಕ ಅಕ್ಕಿ, ಬೇಳೆ, ಕಾಳು, ಎಣ್ಣೆ, ತರಕಾರಿ ಬೆಲೆಗಳು, ಶಿಕ್ಷಣ, ಆರೋಗ್ಯ ಸೇವೆಗಳ ಬೆಲೆ ವಿಪರೀತವಾಗಿ ಏರುತ್ತಿದ್ದರೂ ಸಹ ದುಡಿಯುವ ಜನರ ವೇತನ ಮಾತ್ರ ಹೆಚ್ಚಾಗದೆ ಕಡಿಮೆ ವೇತನ ಪಡೆದು ಬಡತನದ ಬದುಕು ಸಾಗಿಸುವಂಥದ್ದಾಗಿದೆ. ಕನಿಷ್ಠ ವೇತನ ಪರಿಷ್ಕರಣೆ ಪ್ರತಿಕ್ರಿಯೆಯು 2016-17ರಲ್ಲಿ ಮಾಡಲಾಗಿತ್ತು. ಕನಿಷ್ಠ ವೇತನ ಕಾಯ್ದೆ 1948ರ ಸೆಕ್ಷನ್ 3B ಮತ್ತು ವೇತನ ಸಂಹಿತೆ 2019ರ ಸೆಕ್ಷನ್ 8.4ರ ಅಡಿಯಲ್ಲಿ ಕನಿಷ್ಠ ಪಕ್ಷ ಪ್ರತಿ 5 ವರ್ಷಕ್ಕೊಮ್ಮೆ ಕನಿಷ್ಠ ವೇತನವನ್ನು ಪರಿಶೀಲಿಸುವುದು ಮತ್ತು ಪರಿಷ್ಕರಿಸುವುದು ರಾಜ್ಯ ಸರ್ಕಾರದ ಕರ್ತವ್ಯವಾಗಿದೆ. ಕೊನೆಯ ಪರಿಷ್ಕರಣೆಯಾಗಿ ಈಗ 9 ವರ್ಷಗಳು ಕಳೆದಿವೆ. ಈ ವಿಳಂಬವನ್ನು ಕೇರಳ ಹೈಕೋರ್ಟ್ ಸಂವಿಧಾನದ 23ರ ಅಡಿಯಲ್ಲಿ ಬಲವಂತದ ದುಡಿಮೆ, ಫೋರ್ಸ್ಡ್ ಲೇಬರ್ ಎಂದು ಕರೆದಿದೆ. ಪ್ರಸ್ತುತ ವೇತನ ರಚನೆಯಲ್ಲಿನ ಒಂದು ಪ್ರಮುಖ ಲೋಪವೆಂದರೆ ವೇರಿಯಬಲ್ ತುಟ್ಟಿ ಭತ್ಯೆ ಅತ್ಯಲ್ಪ ದರ. ಗ್ರಾಹಕ ಬೆಲೆ ಸೂಚ್ಯಾಂಕ ಪ್ರತಿ ಪಾಯಿಂಟ್ ಹೆಚ್ಚಳಕ್ಕೆ ದಿನಕ್ಕೆ ನೀಡುತ್ತಿರುವ 4 ಪೈಸೆ ದರವು ತೀರಾ ಅಸಮರ್ಪಕವಾಗಿದೆ. 2012ರಿಂದ 2024ರ ನಡುವೆ ಸಂಯೋಜಿತ ಹಣದುದ್ದರ ದರವು 208.3ರಷ್ಟಿದ್ದರೂ ಸಹ ವಿಡಿಎ ಅಗತ್ಯ ಹೊಂದಾಣಿಕೆಯ ಒಂದು ಸಣ್ಣ ಭಾಗವನ್ನು ಮಾತ್ರ ಒದಗಿಸಿದೆ. ಇದು ಕಾರ್ಮಿಕರು ಅತ್ಯವಶ್ಯ ವಸ್ತುಗಳ ಬಳಕೆಯನ್ನು ತೀವ್ರವಾಗಿ ಕಡಿಮೆ ಮಾಡುವಂತೆ ಮಾಡಿದೆ. ಕಾರ್ಮಿಕರ ನೈಜ ವೇತನವನ್ನು ಹಣದುದ್ದರದ ಹೊಡೆತದಿಂದ ರಕ್ಷಿಸಲು ತುಟ್ಟಿ ಭತ್ಯೆ ದರವನ್ನು ಪ್ರತಿ ಗ್ರಾಹಕ ಬೆಲೆ ಸೂಚ್ಯಾಂಕ ಸಿಪಿಐ 8 ಪೈಸೆಗೆ ಹೆಚ್ಚಿಸಬೇಕಾಗಿದೆ. ಆದುದರಿಂದ ನಮ್ಮ ಈ ಕೆಳಕಂಡ ಬೇಡಿಕೆಗಳನ್ನು ಕೂಡಲೇ ಈಡೇರಿಸಬೇಕೆಂದು ಒತ್ತಾಯಿಸಿದ್ದಾರೆ. ಅವಶ್ಯಕತೆಯ ಸೌಲಭ್ಯಗಳನ್ನು ನೀಗಿಸುವಂತಹ ರೀತಿಯಲ್ಲಿ ನಮಗೆ ಆದಾಯ ಇರಬೇಕು. ಆ ರೀತಿಯಲ್ಲಿ ಪರಿಷ್ಕರಣೆ ಮಾಡಿ
ಒಂದು ಕನಿಷ್ಠ ವೇತನ ಜಾರಿ ಮಾಡ್ಬೇಕಂತೇಳಿ, ಅದು ಕನಿಷ್ಠ ವೇತನ ಆ ರೀತಿಯಾಗಿ ಜಾರಿ ಮಾಡ್ಬೇಕಂತೇಳಿ ಏನು ಇವತ್ತು ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ AITC ನೇತೃತ್ವದಲ್ಲಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ. ಮತ್ತು ಅದರೊಳಗೆ ಏನು ಕನಿಷ್ಠ ವೇತನ ಪರಿಷ್ಕರಣೆ ಏನು ಕನಿಷ್ಠ 5 ವರ್ಷಗಳಿಗೊಮ್ಮೆ ಕನಿಷ್ಠ ವೇತನ ಪರಿಷ್ಕರಣೆ ಆಗಬೇಕು. ಆದ್ರೆ 9 ವರ್ಷಗಳಾದ್ರೂ ಸಹಿತ ಇವತ್ತು ಕರ್ನಾಟಕದಲ್ಲಿ ಕನಿಷ್ಠ ವೇತನ ಪರಿಷ್ಕರಣೆ ಆಗದೆ ಇರುವುದು ಇದು ಬಲವಂತದ ದುಡಿಮೆ ಅಂತ ಹೇಳಿ ಕರೀತಾರೆ. ಬಲವಂತದ ದುಡಿಮೆ ಅಂದ್ರೆ ಸಾರ್ವಜನಿಕ ವಿರೋಧವಾಗಿರ್ತಕ್ಕಂಥ ಕಾರ್ಮಿಕರನ್ನ ಒಂಥರ ಗುಲಾಮರಿ ಜೀತದಾಳೋ ಪದ್ಧತಿಯಾಗಿ ಬಲವಾದ ದುಡಿಮೆಯನ್ನ ದುಡಿಸ್ಕೊಳ್ತಾ ಇದ್ರು. ಆ ರೀತಿಯಾಗಿ ಬಲವಾದ ದುಡಿಮೆಯನ್ನ ಮಾಡ್ತಾ ಇದ್ರೆ ಇದನ್ನ ನಾವು ಖಂಡಿಸಿ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಕಾಮ್ರೇಡ್ ಗುಡಳ್ಳಿ ಹಾಲೇಶ್ ಅವರು ಮಾತಾಡ್ಬೇಕು, ತಮ್ಮಲ್ಲಿ ಕೇಳ್ಕೊಳ್ತಾರೆ. ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ರಾಜ್ಯ ಮಟ್ಟದಲ್ಲಿ ಇವತ್ತು ಕನಿಷ್ಠ ವೇತನ ಕನಿಷ್ಠ ಕೂಲಿಗಾಗಿ 1992ರ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಇತ್ತೀಚಿನ ಸರ್ಕಾರ ಕನಿಷ್ಠ ವೇತನ ಕೊಡಬೇಕು ಅಂತೇಳಿ ಸರ್ಕಾರ ಈಗಾಗಲೇ ಅಧಿಸೂಚನೆ ಮಾಡಿದೆ. ಸರ್ಕಾರದ ಒಂದು ಕಾನೂನನ್ನು ಉಲ್ಲಂಘನೆ ಮಾಡಿ ಎಲ್ಲ ಇಲಾಖೆಯ ಕಾರ್ಮಿಕ ಇಲಾಖೆ ಆಗಿರ್ಬೋದು, ಸಂಬಂಧಪಟ್ಟ ಎಲ್ಲ ಇಲಾಖೆಯ ಕನಿಷ್ಠ ಕೂಲಿ ಕೊಡಲಿಕ್ಕೆ ವಿಳಂಬದ ವೇಳೆ ಮಾಡ್ತಾರೆ ಇಡೀ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ. ಹಾಗಾಗಿ ನಮ್ಮ AITC ನೇತೃತ್ವದಲ್ಲಿ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಹೋರಾಟ ನಡೀತಿದೆ. ಈ ಹೋರಾಟಕ್ಕೆ ಬಂದಿರತಕ್ಕಂಥ ಸಂಗಾತಿ HM ಸಂತೋಷ್ ಅವರೇ, ಮತ್ತು ಬಳಿನೂರು ಕೊಟ್ರೇಶ್ ಅವರೇ, ಮತ್ತು ಅಂಗನವಾಡಿ ಸಂಘಟನೆ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಬಸವಣ್ಣವರೇ, ಕಾರ್ಮಿಕ ಅಧಿಕಾರಿಗಳೇ, ಎಲ್ಲ ತಾಯಂದ್ರೆ ಇವತ್ತು ಸಾಂಕೇತಿಕವಾಗಿ ಇವತ್ತು ಗಮನ ಸೆಳೆಯಬೇಕಾಗಿದೆ. ಇವತ್ತು ಇಡೀ ದೇಶದ ಅರ್ಧದಷ್ಟು ಅಸಂಘಟಿತ ವಲಯ ಇವತ್ತು ದೇಶದ ಸಂಪತ್ತನ್ನು ಸೃಷ್ಟಿ ಮಾಡ್ತದೆ. ಇವತ್ತು ದೇಶ ರೈತ ಮತ್ತು ಕೂಲಿ ಕಾರ್ಮಿಕರಿಂದ ಇವತ್ತು ದೇಶ ನಡೀತಿದೆ. ಅಂಥ ಕಾರ್ಮಿಕರಿಗೆ ಸರ್ಕಾರ ಮತ್ತು ನ್ಯಾಯಾಲಯ ಕೂಡ ಕನಿಷ್ಠ ವೇತನ ಕೊಡ್ರಿ ಅಂತೇಳಿ ಈಗಾಗಲೇ ಸುಮಾರು ವರ್ಷಗಳಿಂದ ಹೇಳಿದ್ರು ಕೂಡ, ತೀರ್ಪು ನೀಡಿದ್ರು ಕೂಡ ಸರ್ಕಾರ ಏನು ಮೂಗಿಗೆ ಬೆಣ್ಣೆ ಹಚ್ಚ ರೀತಿ ಇವತ್ತು ಹೇಳೋದೊಂದು ಮಾಡೋದೊಂದು. ಹಾಗಾಗಿ ಇವತ್ತು ಏನು ಇತ್ತೀಚೆಗಾಗಿ ಕಾರ್ಮಿಕ ಇಲಾಖೆಯ ಸಚಿವರು ಒಂದು ಇದನ್ನ ಕನಿಷ್ಠ ಕನಿಷ್ಠ ವೇತನ ಕೊಡಬೇಕು ಎಲ್ಲ ಅಸಂಘಟಿತ ಕಾರ್ಮಿಕರಿಗೆ ಆಗಿರ್ಬೋದು, ಈ ದೇಶದಲ್ಲಿ ಈ ರಾಜ್ಯದಲ್ಲಿ ದುಡಿಯೋರಿಗೆ ಎಲ್ಲರಿಗೂ ಕೊಡ್ಬೇಕು ಅಂತೇಳಿ ಹೇಳಿದ್ರೆ ಕೂಡಲೇ ಜಾರಿಗೆ ತರಬೇಕು. ಇದೇನು ನಮ್ಮ ಹಕ್ಕು, ಇದು ನಮ್ಮ ಕೊಟ್ರೇಶ್ವರ ಹೇಳಿದ್ರೆ ಇದು ನಮ್ಮ ಹಕ್ಕು, ಯಾವುದೇ ಒಂದು ಭಿಕ್ಷೆ ಅಲ್ಲ. ನಮ್ಮ ಏನು ಘನತೆಯಿಂದ ಬದುಕಬೇಕಾಗಿದೆ. ಈ ದೇಶದ ಮಹಿಳೆಯರು, ಈ ದೇಶದ ಅಸಂಘಟಿತ ಕಾರ್ಮಿಕರು, ಈ ದೇಶದ ಕಾರ್ಮಿಕರು ಬದುಕಬೇಕಾಗಿದೆ. ಇದು ನಮ್ಮ ಹಕ್ಕು, ನಮ್ಮ ಸ್ವತಂತ್ರ. ಹಾಗಾಗಿ ಕೂಡಲೇ ನಮ್ಮ ಕರ್ನಾಟಕದ ಸರ್ಕಾರದ ಎಲ್ಲ ಇಲಾಖೆಗೆ ಕೂಡಲೇ ನೀವೇ ಅಧಿಸೂಚನೆ ಹೊರಡಿಸಿಲ್ಲ, ಅದನ್ನೇ ಕೂಡಲೇ ಕನಿಷ್ಠ ಕೂಲಿ ಮತ್ತು ಕನಿಷ್ಠ ವೇತನ ಕೊಡಬೇಕು. ಅದ್ರ ಜೊತೆಗೆ ಇನ್ನು ಯಾವ್ಯಾವ ಗೌರವಧನದಲ್ಲಿ ದುಡಿತಾ ಇದಾರಲ್ಲ ನಮ್ಮ ಅಂಗನವಾಡಿ ತಾಯಂದ್ರಾಗಿರ್ಬೋದು, ಆಶಾ ಕಾರ್ಯಕರ್ತರಾಗಿರ್ಬೋದು, ಬಿಸಿ ಊಟ ತಾಯಂದ್ರಾಗಿರ್ಬೋದು, ಮತ್ತೆ ಗ್ರಾಮ ಪಂಚಾಯತಿ ನೌಕರಾಗಿರ್ಬೋದು, ಪ್ರತಿಯೊಬ್ಬರು ಇಲ್ಲಿ ದುಡಿಯೋ ಮಹಿಳೆಯರಿಗೆ ಅಸಂಘಟಿತ ಕಾರ್ಮಿಕರು ಯಾರ್ಯಾರು ಕಾರ್ಮಿಕ ಇಲಾಖೆಗೆ ಒಳಪಟ್ಟಿಲ್ಲ ಅವರು ಕನಿಷ್ಠ ವೇತನಕ್ಕೆ ಬರಲಿಕ್ಕೆ ಕಾರ್ಮಿಕರು ಅಂತೇಳಿ ಪರಿಗಣಿಸಬೇಕು. ಅವರಿಗೂ ಕೂಡ ನಮ್ಮ ಬಡ ಮಹಿಳೆಯರಿಗೆ ಈ ದೇಶದಲ್ಲಿ ಮಾನವ ಸಂಪತ್ತನ್ನು, ಈ ದೇಶದಲ್ಲಿ ತಂತ್ರಜ್ಞಾನವನ್ನು, ಶಿಕ್ಷಣವನ್ನು ಕೊಡ್ತಕ್ಕಂಥ ಅಸಂಘಟಿತದಲ್ಲಿ ದುಡಿತಕ್ಕಂಥ ಎಲ್ಲರೂ ಕೂಡಲೇ ಕನಿಷ್ಠ ವೇತನ ಮತ್ತೆ ಅವರಿಗೂ ಕೂಡ ಜಾರಿ ಮಾಡಬೇಕು. ಮತ್ತು ಅದ್ರ ಜೊತೆಗೆ ಈಗಾಗಲೇ ಸರ್ಕಾರ ಮತ್ತು ಕೋರ್ಟ್ ಹೇಳಿದ್ರೆ ಎಲ್ಲರೂ ಈ ದೇಶದಲ್ಲಿ ದುಡಿಯುವ ಆಸ್ಪತ್ರೆಯ ಸ್ವಚ್ಛ ಕಾರ್ಮಿಕರಾಗಿರ್ಬೋದು, ಮತ್ತೆ ಎಲ್ಲೆಲ್ಲಿ ಅಸಂಘಟಿತ ಕಾರ್ಮಿಕರು ಕನಿಷ್ಠ ವೇತನಕ್ಕೆ ಕನಿಷ್ಠ ಕೂಲಿಗೆ ಬರ್ತಾವೆ ಅವರಿಗೆಲ್ಲ ಕೂಡಲೇ ಕೊಡಬೇಕು. ಏನು ಅವಾಗೇನು ಜಾರಿಗೆ ಇದಲ್ಲ ಅಲ್ಲಿಂದ ಬಡ್ಡಿ ಹಾಕಿ ಪರಿಹಾರ ಸಮೇತನ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಅರ್ಪಳ್ಳಿಯ ತಾಲೂಕು ಸಮಿತಿಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಹಾಗಾಗಿ ಕೂಡಲೇ ಸರ್ಕಾರಕ್ಕೆ, ಕಾರ್ಮಿಕ ಇಲಾಖೆಗೆ, ಸಂಬಂಧಪಟ್ಟ ಸಚಿವರಿಗೆ, ಸಂಬಂಧಪಟ್ಟ ಮುಖ್ಯಮಂತ್ರಿಗೆ, ನರೇಂದ್ರ ಮೋದಿ ಅವರಿಗೆ ಸುಮ್ಮನೆ ಅಲ್ಲಿ ಕುತ್ಕೊಂಡು ಹಚ್ಚೋದೇನು ಅದು ಇದು ಅಂತೇಳಿ ನಿಮ್ಮ ಬಾಯಲ್ಲಿ ಬರ್ತಕ್ಕಂಥ ಬರೀ ಘೋಷಣೆಗಳು ಅಲ್ಲ, ಇಲ್ಲಿ ಅದು ಜಾರಿಗೆ ಆಗಬೇಕು.
ಅಂತೇಳಿ ನಾನು ಒಂದೇ ಮಾತು, ಈಗ ಸ್ವಚ್ಛ ಭಾರತ ಆಗೋದು ಇದೀಗ ಅಸಂಘಟಿತ ಕಾರ್ಮಿಕರು ಸ್ವಚ್ಛ ಮಾಡಿದ್ರೆ, ಮತ್ತೆ ಗ್ರಾಮ ಪಂಚಾಯತ್ ನೌಕರರು, ಅಂಗನವಾಡಿ ಟೀಚರ್ಗಳು ಎಲ್ಲರೂ ಸೇರಿ ಸ್ವಚ್ಛ ಮಾಡಿದ್ರೆ ಈ ದೇಶದ ಕಾರ್ಮಿಕರು ದುಡಿಯೋ ಕೈಗಳು ಸ್ವಚ್ಛ ಮಾಡಿದ್ರೆ ಸ್ವಚ್ಛ ಭಾರತ ಆಗುತ್ತೆ. ಮೋದಿಯ ಬಾಯಿಂದ ಸ್ವಚ್ಛ ಭಾರತ ಆಗಲ್ಲ. ಹಾಗಾಗಿ ಕೂಡಲೇ ಕನಿಷ್ಠ ವೇತನ ಕೊಟ್ಟು ಘನತೆಯತ್ತ ಬದುಕನ್ನ ಮಾಡಲಿಕ್ಕೆ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. AITUC ಜಿಂದಾಬಾದ್. ಇಷ್ಟೊತ್ತು ಈ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತಾಡಿದರೆ, ಇವತ್ತು ಒಂದ್ ಕಡೆಗೆ ಕೇಂದ್ರ